ಕೆಲಸ ಯಾವುದು ಅನ್ನೋದಕ್ಕಿಂತ ಕಲಿಯೋರು ಇಂಟ್ರೆಸ್ಟ್ ಇಂಪಾರ್ಟೆಂಟು. ಇಷ್ಟು ಇಂಟ್ರೆಸ್ಟಲ್ಲಿ ಕೇಳ್ತಿದ್ದೆ ಅಂದರೆ ನಾನು ಆಗಲ್ಲ, ಖಂಡಿತ ಹೇಳ್ಕೊಡ್ತೀನಿ. ಯಾವಾಗ ಹೇಳ್ಕೊಡ್ತೀರಾ? ನಾಳೆ ನಾನು ಕೆಲಸ ಮುಗಿಸ್ಕೊಂಡು ಬರೋಷ್ಟಕ್ಕೆ ರೆಡಿ, ಹೇಳ್ಕೊಡ್ತೀನಿ. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆಹೋವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ. ಗುಡ್ ಈವ್ನಿಂಗ್ ಮ್ಯಾಮ್. ಯಾಕೆ ನಿಂತ್ಕೊಂಡೆ? ನೋಡು, ಈಗ ನೀನು ಲೀಲಾ ಅಲ್ಲ, ಕಾಫಿಗೆ ಬಂದಿರೋ ಅಂಥ ಗೆಸ್ಟ್. ನೀನು ಅದೇ ಥರ ಬಿಹೇವ್ ಮಾಡಬೇಕು, ಗೊತ್ತಾಯ್ತಾ? ಮ್ಯಾಮ್, ಯು ಸೀಟ್ ಪ್ಲೀಸ್. ಎಸ್ ಮ್ಯಾಮ್. ನೀನು ಯಾವತ್ತೇ ಆಗಲಿ ಯಾರಿಗೆ ಏನೇ ಸರ್ವ್ ಮಾಡ್ಬೇಕಾರೆ ನಿನ್ನನ್ನು ನೀನು ಹೇಗೆ ಪ್ರೆಸೆಂಟ್ ಮಾಡ್ಕೋತೀಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀನು ಯಾವಾಗಲೂ ನೀಟಾಗಿರೋ ಬಟ್ಟೆಯನ್ನು ಹಾಕ್ಕೊಂಡು ಬರಬೇಕು. ನೀನೆಷ್ಟು ನೀಟಾಗಿರ್ತೀಯೋ ಅಷ್ಟೇ ಎದುರುಗಡೆ ಇರೋರಿಗೆ ನೀನು ಕೊಡುವಂಥ ಪದಾರ್ಥ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸೋದು. ಕ್ಲಿಯರ್? ನೆಕ್ಸ್ಟ್, ನೀನು ಕಾಫಿನ ಸರ್ವ್ ಮಾಡಬೇಕು ಅಂದರೆ ಕಾಫಿನ ರೆಡಿ ಮಾಡಿ ಯಾವತ್ತೂ ತರಬಾರ್ದು. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ರೀತಿ ಅವ್ರವ್ರ ಟೇಸ್ಟ್ಗೆ ತಕ್ಕಂಗೆ ಕಾಫಿ ಕುಡಿತಾರೆ. ಹಾಗಾಗಿ ನೀನು ಒಂದು ಟ್ರೇಯಲ್ಲಿ ಕಾಫಿ ಮಾಡೋದಕ್ಕೆ ಬೇಕಾಗಿರೋಂಥ ಎಲ್ಲ ವಸ್ತುಗಳನ್ನ ತೊಗೊಂಬರ್ಬೇಕು. ಸೊ ಡಿಕಾಕ್ಷನ್, ಹಾಲು ಮತ್ತು ಸಕ್ಕರೆ ಅದನ್ನು ಇಟ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ಬೇಕು. ಈಗ ನಾನು ಮಾಡ್ತೀನಿ, ನೋಡ್ಕೊ. ಓಕೆ? ಅಟ್ ಯುವರ್ ಸರ್ವಿಸ್. ಏನೇ ಕೇಳಬೇಕಾದ್ರೂ ತುಂಬ ವಿನಯದಿಂದ ಕೇಳಬೇಕು. ಓಕೆ. ಡಿಕಾಕ್ಷನ್ ಮ್ಯಾಮ್. ಸಾಕು 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 ಸಾಕು. ಶೋರ್. ಹಾಲು ಮ್ಯಾಮ್. How many spoons of sugar, ma'am? 2 spoons. Sure, ma'am. Your coffee is ready, ma'am. Thank you. ಸಕ್ಕತ್ತಾಗಿದೆ ಕಾಫಿ. ಅಷ್ಟೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನಾನು ಕೊಟ್ಟಿರೋದು ಬಿಸಿನೀರು, ಕಾಫಿ ಅಲ್ಲ. ಗೊತ್ತು, ಆದರೆ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ನಗ್ನಗ್ತಾ ಕಸ್ಟಮರ್ಗೆ ಎಷ್ಟು ಬೇಕು ಏನೇನು ಬೇಕು ಅಂತ ಕೇಳಿದ್ರಿ. ಅಷ್ಟರಲ್ಲೇ ಗೊತ್ತಾಯ್ತು ರುಚಿಯಾಗಿದೆ ಅಂತ. ಹೊಗಳಿದ್ ಸಾಕು, ಕಾಫಿ ಸರ್ವ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ತಾನೆ? ಓ, ನೀವ್ ಸರ್ವ್ ಮಾಡ್ದಾಗೆ ನೀಟಾಗಿ ಸರ್ವ್ ಮಾಡ್ತೀನಿ. ಈ ಮನೆ ಮರ್ಯಾದೆನೂ ಉಳಿಸ್ತೀನಿ. ಈಗ ಲೇಟ್ ಆಯ್ತು, ಹೋಗಿ ಮಲ್ಕೋ. ಗುಡ್ ನೈಟ್.
ಗುಡ್ ನೈಟ್ ಹೇಳೋಣ ಅಂತ ಬಂದೆ ಅಷ್ಟರಲ್ಲಿ ನೀವು ಕಟ್ ಮಾಡ್ಬಿಟ್ರಿ. ಗುಡ್ ನೈಟ್. ಈ ಮನುಷ್ಯ ಹೋದ ಜನ್ಮದಲ್ಲಿ ಮಿಲಿಟರಿ ಆಫೀಸರ್ ಏನಾದರೂ ಆಗಿದ್ರಾ ಅಂತ. ಏನ್ ಸ್ಟ್ರಿಕ್ಟು, ಏನ್ ಡಿಸಿಪ್ಲಿನು. ಏನದು? ಏನಿಲ್ಲ ಗುಡ್ ನೈಟ್. ಹಲೋ, ಯಾರ್ರೀ? ಗುಡ್ ಮಾರ್ನಿಂಗ್ ಮೇಡಮ್, ನಾನು ಹಳೆ ಕುಮಾರ. ಕುಮಾರನ? ಅದೇ ಮೇಡಮ್, ನಾನು ಪ್ರೊಡ್ಯೂಸರು ಹಳೆ ಕುಮಾರು. ನೆನ್ನೆ ಫೋನ್ ಮಾಡಿದ್ನಲ್ಲ. ಓ ಕರೆಕ್ಟ್. ಅದೇನೋ ಬಾಂಡ್ಲಿ ಕುಮಾರ ಅಂತ ಹೇಳಿದ್ರಿ. ಅಮ್ಮ, ಟ್ರೆಂಡ್ ಬದಲಾದ ಹಾಗೆ ಕುಮಾರ್ ಅನ್ನೋ ಹೆಸರು ಪಕ್ಕದಲ್ಲಿರೋ ಹೆಸರು ಬದಲಾಗ್ತಾ ಇರುತ್ತೆ. ಇವತ್ತಿರೋದು ನಾಳೆ ಇದೆಲ್ಲ, ನಾಳೆ ಇರೋದು ನಾಳೆದಿರೋದಿಲ್ಲ ಮೇಡಮ್. ಓ, ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ನಿಮ್ಮ ಹೆಸರು ಏನಾಗಿರುತ್ತೋ? ಕೊಳೆ ಕುಮಾರ ಅಂತ. ಕಾಮಿಡಿ ಚೆನ್ನಾಗಿ ಮಾಡ್ತೀರಾ. ಅದಕ್ಕೆ ಫೇಮಸ್ ಅಲ್ವಾ ಮೇಡಮ್. ಆದ್ರೆ ಏನು ಮಾಡೋದು, ಟ್ರೆಂಡ್ ಬದಲಾಗಿದೆ, ಜನಕ್ಕೆ ನಾವು ಬೇಡವಾಗಿದ್ದೀವಿ. ಅದಕ್ಕೆ ಆಕ್ಟಿಂಗ್ ಕಡೆ ಗಮನ ಕೊಡದೆ ಸಿನಿಮಾ ಸೀರಿಯಲ್ ಅಂತ ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಮೇಡಮ್. ಇನ್ನು ಬೆಳಿಗ್ಗೆ ಫೋನ್ ಮಾಡಿದ್ದೀರಾ? ಅದೇ ಶೂಟಿಂಗ್ ಬಂದಿದ್ದೀವಿ ಮೇಡಮ್. ಎಲ್ಲಿದ್ದೀರಾ? ನಿಮ್ಮ ಮನೆ ಮುಂದೆನೇ ಇದ್ದೀವಿ. ಇಷ್ಟು ಬೆಳಗ್ಗೆನಾ? ಹೌದು ಮೇಡಮ್, 6 to 6 ಕಾಲ್ ಶೀಟ್ ಅಲ್ವಾ. ಟಿಫನ್ ಬ್ರೇಕಿಗಿಂತ ಮುಂಚೆ ಒಂದು ಸೀನ್ ಮಾಡ್ಬಿಡೋಣ ಅಂತ ನಮ್ಮ ಡೈರೆಕ್ಟ್ ಹೇಳಿದ್ರು. ಅದೆಲ್ಲ ನಂಗೆ ಗೊತ್ತಿಲ್ಲ. 7:30ವರೆಗೂ ನಮ್ಮ ಮನೇಲಿ ಕಾಲಿಡಂಗಿಲ್ಲ ಅಷ್ಟೇ. ಹಲೋ ಮೇಡಮ್, ಕಾಲ್ ಶೀಟ್ ವೇಸ್ಟ್ ಆಗ್ಬಿಡುತ್ತೆ, ಅರ್ಥ ಮಾಡ್ಕೊಳ್ಳಿ ಮೇಡಮ್. ಅರ್ಥ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಹಿಟ್ಲರ್ಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿ ಮೊದಲು ಆಚೆ ಕಳಿಸ್ಬೇಕು. ಸರ್ ಶೂಟಿಂಗ್ ಶುರು ಮಾಡ್ಬೋದಾ? ಶಿವರಾಯ 7:30 ಆದ್ಮೇಲೆ ಒಳಗೆ ಕಾಲಿಡ್ಬೇಕಂತೆ. ಸರ್ ತಿಂಡಿ ತಿಂಗಳು ಸ್ಟಾರ್ಟ್ ಮಾಡ್ಬಿಡು ಸರ್. ಹಂಗಂದ್ರೆ ಯಾವಾಗ ನೋಡು ತಿಂಡಿ ಅಂತ ತಿಂತಾ ಇರ್ತೀಯಲ್ಲೋ. ನನ್ನ ಟೆನ್ಷನ್ ನನಗೆ. ಟೆನ್ಷನ್ ತಗೋಬಿಡಿ ಸರ್, ಕೂಲ್ ಆಗಿರಿ ಸರ್, ಕೆಲಸ ಈಸಿ ಆಗುತ್ತೆ. ಹೌದಪ್ಪ, ನಿನ್ನ ಹಾಗೆ ಕೂಲ್ ಆಗಿದ್ರೆ 3 ಮಕ್ಳೇನು 30 ಮಕ್ಕಳು ಮಾಡ್ಕೋಬಹುದು. ಲಿಂಗ ಬೇಕಿತ್ತ? ಇವಾಗ ಬೇಡ ಅನಿಸ್ತಿದೆ ಸರ್. ಆಗ್ಲಿ.